ಹಾಯ್, ಎಲ್ಲರಿಗೂ ನಮಸ್ಕಾರ. ನೀವೇನಾದರೂ ನಮ್ಮ ಚಾನಲ್ ಫಸ್ಟ್ ಟೈಮ್ ನೋಡ್ತಿದ್ರೆ ಲೈಕ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ, ಪಕ್ಕದಲ್ಲಿರೋ ಬೆಲ್ ಐಕಾನ್ ಕ್ಲಿಕ್ ಮಾಡೋದನ್ನು ಮರಿಬೇಡ್ರಿ. ಇವತ್ತು ನಾವು ವೈಟ್ ಗ್ರೇವಿ ಪೊಟ್ಯಾಟೊ ಕುರ್ಮಾ ಹೆಂಗೆ ಮಾಡೋದಂತ ನೋಡೋಣ ಬನ್ನಿರಿ. ಇವತ್ತು ಮೊದಲೇ ಒಂದು ಅರ್ಧ kg ಆಲೂಗಡ್ಡೆನೆಲ್ಲ ತೊಳೆದು ಇಟ್ಕೊಂಡಿದ್ದೀನಿ ರೀ. ಅದಕ್ಕೊಂದು 2 ಗ್ಲಾಸ್ ಆಗೋಷ್ಟು ನೀರು ಹಾಕಿ ಕುಕ್ಕರಲ್ಲಿ ಮುಚ್ಚಳ ಮುಚ್ಚಿ ಸ್ಟವ್ ಮೇಲೆ ಒಂದು 3 ವಿಸಿಲ್ ಬರೋವರೆಗಿನ ಆಲೂಗಡ್ಡೆನ ಕುದಿಸ್ಕೋಬೇಕು, ಬೇಬಿ ಪೊಟ್ಯಾಟೋನ. ಆಮೇಲೆ ಅದರೊಳಗಿರೋ ನೀರು ತೆಗೆದು ಸ್ವಲ್ಪ 2 ನಿಮಿಷ ಆರಾಕ್ಬಿಟ್ಟು ಎಲ್ಲವೂ ಸಿಪ್ಪೆ ತೆಗಿಬೇಕು. ಆಲೂಗಡ್ಡೆ ಸಿಪ್ಪೆ ಅಷ್ಟು ತೆಗೆದು ಒಂದು ಪ್ಲೇಟ್ನಲ್ಲಿ ತೆಗೆದಿಟ್ಕೊಂಡು ಒಂದು ಮಿಕ್ಸಿ ಜಾರಿಗೆ ಶೇಂಗದ ಬೀಜ ಮತ್ತು ಕಾಜು, ಕರಿಮೆಣಸಿನ ಕಾಳು ಎಲ್ಲವೂ ಹಾಕಿ ಅದಕ್ಕೊಂದು ಸ್ವಲ್ಪ ನೀರು ಹಾಕಿ ನೈಸ್ ಪೇಸ್ಟ್ ಮಾಡ್ಕೋಬೇಕು. ಅವೆಲ್ಲ ಪೇಸ್ಟ್ ಆದಾಗ ನೋಡಿರಿ, ಈ ರೀತಿ ಪೇಸ್ಟ್ ಮಾಡ್ಕೋಬೇಕು. ಆಮೇಲೆ ಸ್ಟವ್ ಆನ್ ಮಾಡಿ ಒಂದು ಕಡಾಯಿ ಇಟ್ಕೊಂಡು ಅದಕ್ಕೆ ಒಂದು 2 ಸ್ಪೂನ್ ಆಗೋಷ್ಟು ಎಣ್ಣೆ ಹಾಕಬೇಕು. ಎಣ್ಣೆ ಹಾಕಿ ಅವು ಸಿಪ್ಪೆ ಸುಲಿದಿಟ್ಕೊಂಡಿರೋ ಬೇಬಿ ಪೊಟ್ಯಾಟೋಸ್ ಏನಿದಾವಲ್ಲ, ಎಲ್ಲ ಆಲೂಗಡ್ಡೆನ ಆ ಕಡಾಯಿಯೊಳಗೆ ಹಾಕಿ ಎಲ್ಲವೂ ಸ್ವಲ್ಪ ಎಣ್ಣೆಯೊಳಗೆಲ್ಲ ಹುರ್ಕೊಳ್ಬೇಕು. ಅವೆಲ್ಲ ಒಂಥರ ಫ್ರೈ ಮಾಡ್ಕೋಬೇಕು ನೋಡ್ರಿ. ಅದನ್ನು ತಳ ಅಂಟ್ದೇ ಇರೋಂಗೆ ಕಲಿಸ್ತಾ ಆಮೇಲೆಲ್ಲ ಹುರ್ಕೊಂಡ್ಮೇಲೆ ಎಲ್ಲವೂ ಒಂದು ಪ್ಲೇಟ್ನಾಗೆ ಎತ್ತಿಟ್ಕೊಂಡು ಅದೇ ಕಡೆಯೊಳಗೆ ಸ್ವಲ್ಪ ಜೀರಿಗೆ, ಸ್ವಲ್ಪ ಸಾಸಿವೆ ಹಾಕ್ಕೊಂಡು ಕಟ್ ಮಾಡಿ ಇಟ್ಕೊಂಡ್ರೆ ಹಸಿಮೆಣ್ಸಿನ್ಕಾಯಿ ಸ್ವಲ್ಪ ಫ್ರೈ ಆದಮೇಲೆ ಕರಿಬೇವಿನ ಸೊಪ್ಪು ಹಾಕಿ ಅದನ್ನು ಕೂಡ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ನೋಡ್ರಿ. ಅದಾದಮೇಲೆ ಕಟ್ ಮಾಡಿ ಇಟ್ಕೊಂಡೋಡ್ರಿ 2 ಉಳ್ಳಾಗಡ್ಡಿನ ಹಾಕಿ ಎಲ್ಲವೂ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಎಲ್ಲವೂ ಸೇರಿ ಸ್ವಲ್ಪ ಕಲರ್ ಚೇಂಜ್ ಆಗೋವರೆಗೆ ಫ್ರೈ ಮಾಡ್ಕೊಳ್ಬೇಕು ನೋಡ್ರಿ. ಎಲ್ಲ ಈ ಥರ ಸ್ವಲ್ಪ ಕಲರ್ ಚೇಂಜ್ ಆಗ್ತಾ ಬರ್ತಿದ್ದಂಗೆ ಕಟ್ ಮಾಡಿ ಇಟ್ಕೊಂಡಿರೋ 2 ಟೊಮೆಟೊನ ಅದರೊಳಗೆ ಹಾಕಿ ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ತಾ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ಎಲ್ಲವೂ ಮಿಕ್ಸ್ ಮಾಡ್ಬೇಕು ನೋಡ್ರಿ. ಈ ರೀತಿ ಎಲ್ಲ ಮಿಕ್ಸ್ ಆದಮೇಲೆ ಹುರಿದಿಟ್ಕೊಂಡಿರೋ ಬೇಬಿ ಪೊಟ್ಯಾಟೋಸ್ ಏನಿರ್ತಾವಲ್ಲ ಎಲ್ಲವೂ ಅದರೊಳಗೆ ಹಾಕ್ಕೊಂಡು ಚೆನ್ನಾಗೆಲ್ಲ ಮಿಕ್ಸ್ ಮಾಡ್ಕೊಳ್ಬೇಕು. ಆಲೂಗಡ್ಡೆನ ಈ ರೀತಿ ಮಿಕ್ಸ್ ಮಾಡಿ ಪೂರ್ತಿ ತಳ ಅಂಟದೇ ಇರೋಂಗೆ ಮಿಕ್ಸ್ ಮಾಡಿ ಫಸ್ಟ್ ರೆಡಿ ಮಾಡಿ ಇಟ್ಕೊಂಡಿರೋ ಆ ಪೇಸ್ಟ್ ಏನಿರ್ತೈತಲ್ಲ, ಶೇಂಗಾ ಮತ್ತು ಕಾಜು ಪೇಸ್ಟ್ ಎಲ್ಲವೂ ಆ ಕಡೆಯೊಳಗೆ ಹಾಕಿ ಎಲ್ಲವೂ ಚೆನ್ನಾಗಿ ಮಿಕ್ಸ್ ಮಾಡ್ಬೇಕು. ಅದರೊಳಗೆ ಸ್ವಲ್ಪ ನೀರು ಹಾಕ್ಕೊಂಡು ಪೂರ್ತಿ ಬೇಬಿ ಪೊಟ್ಯಾಟೋಸ್ ಎಲ್ಲ ಆ ಪೇಸ್ಟ್ ಜೊತೆಗೆಲ್ಲ ಮಿಕ್ಸ್ ಆಗುವಂಗೆ ಎಲ್ಲವೂ ಪೂರ್ತಿ ಮಿಕ್ಸ್ ಮಾಡ್ತಾ ಒಂದು 5 ನಿಮಿಷ ಎಲ್ಲ ಕುದಿಯೋಕೆ ಬಿಡಬೇಕು. ಅದನ್ನು ಆಲೂಗಡ್ಡೆ ಕುದ್ದಾದಮೇಲೆ ಚೆನ್ನಾಗಿ ಆ ಶೇಂಗದ ಪುಡಿ ಮತ್ತು ಕಾಜುದ ಪೇಸ್ಟ್ ಏನಿರ್ತೈತಲ್ಲ ಅದರದ್ದೆಲ್ಲ ಗ್ರೇವಿ ಚೆನ್ನಾಗಿ ಆಲೂಗಡ್ಡೆ ಹಿಡ್ಕೊಳ್ಬೇಕು. ಲಾಸ್ಟಿಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿ ಸ್ಟವ್ ಆಫ್ ಮಾಡಿದರೆ ಟೇಸ್ಟಿಯಾಗಿರೋ ಕ್ರೀಮಿಯಾಗಿರೋ ಬೇಬಿ ಪೊಟ್ಯಾಟೋಸ್ ಕುರ್ಮಾ ರೆಡಿ ನೋಡ್ರಿ. ಎಷ್ಟು ಚೆನ್ನಾಗಿ ಬಂದೈತಿ. ಈ ಥರ ಬರುತ್ತೆ. ಆಮೇಲೆ ಒಂದು ಬೌಲ್ ತೊಗೊಂಡು ಸರ್ವ್ ಮಾಡಿಕೊಂಡ್ರೆ ಮೇಲೆ ಒಂಚೂರು ಕೊತ್ತಂಬರಿ ಸೊಪ್ಪು ಇಟ್ಕೊಂಡು ಡೆಕೋರೇಟ್ ಮಾಡಿಕೊಂಡ್ರೆ ವೈಟ್ ಕ್ರೀಮಿಯಾಗಿರೋ ಬೇಬಿ ಪೊಟ್ಯಾಟೋಸ್ ಕುರ್ಮಾ ರೆಡಿ ನೋಡ್ರಿ. ಇದನ್ನು ಚಪಾತಿ ಜೊತೆಗೆ, ರೊಟ್ಟಿ ಜೊತೆಗೆ, ಪೂರಿ ಜೊತೆಗೆ ಭಾಳ ಟೇಸ್ಟಿಯಾಗಿರ್ತೈತಿ ನೋಡ್ರಿ. ಒಂದು ಸಲ ಟ್ರೈ ಮಾಡಿ ನೋಡ್ರಿ. ಟೇಸ್ಟ್ ಹೆಂಗೈತೆ ಅಂತ ಒಂದು ಸಲ ಕಮೆಂಟ್ ಮಾಡಿರಿ. ನಿಮಗೇನಾದರೂ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ, ಬೆಲ್ ಐಕಾನ್ ಕ್ಲಿಕ್ ಮಾಡೋದನ್ನು ಮರಿಬೇಡ್ರಿ.